ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನಿವತ್ತು ನಮ್ಮ ಪಾಪುಗೆ 3 ಮಂತ್ಸ್ ಕಂಪ್ಲೀಟ್ ಆಗಿದ್ದರಿಂದ ಫೋಟೋಶೂಟ್ನ ಮಾಡಿದ್ವಿ. ಮನೆಯಲ್ಲೇ ಇರುವಂಥ ಸುಮಾರು ಐಟಮ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಚೆನ್ನಾಗಿ ಫೋಟೋಶೂಟ್ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಇದು ಹೇಗೂ ಚಳಿಗಾಲ ಇರೋದ್ರಿಂದ ನಾನು ವಿಂಟರ್ ಸೀಸನ್ ಥೀಮ್ ಇಟ್ಕೊಂಡು ಫೋಟೋಶೂಟ್ನ ಮಾಡ್ತಿದ್ದೀವಿ. ಬನ್ನಿ, ಈಗ ನಾವು ಯಾವೆಲ್ಲ ಐಟಮ್ಸ್ನ ಯೂಸ್ ಮಾಡಿ ಫೋಟೋಶೂಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀವಿ ಅಂತ ನೋಡೋಣ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಫೋಟೋಶೂಟ್ ಐಡಿಯಾ ಫ್ರೆಂಡ್ಸ್ ಇದು. ನಾನು ಈ ವಿಂಟರ್ ಥೀಮ್ ಮಾಡೋದಕ್ಕೆ ಯೂಸ್ ಮಾಡ್ತಿರುವಂಥ ಐಟಮ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹೊರಗಡೆಯಿಂದನೇ ತೊಗೊಂಡು ಬಂದು ಮಾಡಬೇಕಂತ ಏನೂ ಇಲ್ಲ. ಮನೇಲಿ ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಈ ಥೀಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪಾಪು ಸ್ವೆಟರ್ಸು, ಸಾಕ್ಸು ಮತ್ತು ಕ್ಯಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಕ್ಕಿ ಮತ್ತು ಬಾದಾಮಿನ ಯೂಸ್ ಮಾಡಿದ್ದೀನಿ. ಇದು ನೋಡಿದ್ರಲ್ವ, ಈಗ ಕ್ಯೂಟಾಗಿರುವಂಥ ಸ್ನೋಮ್ಯಾನ್ ರೆಡಿ ಆಯಿತು. ಹಾಗೆ ಇದು ನಮ್ಮ ಪಾಪುದು ಫಸ್ಟ್ ವಿಂಟರ್ ಆಗಿರೋದ್ರಿಂದ ಅಕ್ಕಿಯಲ್ಲೇ ನಾವು ಇಟ್ಸ್ ಮೈ ಫಸ್ಟ್ ವಿಂಟರ್ ಅಂತ ಬರಿತಾ ಇದ್ದೀವಿ. ನೋಡಿ, ಈ ರೀತಿ ಬರೆದಾದ್ಮೇಲೆ ನಮ್ಮ ಪಾಪುದು ಎಕ್ಸ್ಟ್ರಾ ಸ್ವೆಟರ್ ಇತ್ತು. ಆ ಸ್ವೆಟರ್ನ ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಸ್ವೆಟರ್ ಮತ್ತು ಟೋಪಿ, ಮಿಟ್ಟನ್, ಸಾಕ್ಸ್ ಎಲ್ಲವನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಾವು ನಮ್ಮ ಪಾಪುಗೆ ಬ್ಲೂ ಕಲರ್ ಡ್ರೆಸ್ ತೊಗೊಂಬಂದಿದ್ವಿ. ಆ ಡ್ರೆಸ್ಸಲ್ಲಿ ಪಾಪು ಅಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ. ನೋಡಿ ಫ್ರೆಂಡ್ಸ್, ಈಗ ವಿಂಟರ್ ಸೀಸನ್ ಥೀಮ್ ರೆಡಿಯಾಗಿದೆ. ಇದಾದಮೇಲೆ ಪಾಪುದು ಸುಮಾರು ಫೋಟೋಸ್ನ ಕೂಡ ತೆಗೆದ್ವಿ ನಾವು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಹಾಗೆ ನನ್ನ ಈ ಥೀಮ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೂ ಯಾವುದಾದ್ರೂ ಐಡಿಯಾಸ್ ಇದ್ದರೂ ಕೂಡ ನನಗೆ ಕಾಮೆಂಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ.